ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಂಡಸರೇ ಇಲ್ಲವಂತೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಂಡಸರೇ ಇಲ್ವಂತೆ. ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಂಡಸರಿಲ್ಲ ಅಂತ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿಗೆ ರಾಜು ಕಾಂಗೆ ಟಾಂಗ್ ನೀಡಿದ್ದಾರೆ. ಯಾರೇ ಬಂದ್ರು ಅಥಣಿ ಕಾಗವಾಡ ರಾಯಭಾಗ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿಗೆ ರಾಜು ಕಾಗೆ ಟಾಂಗ್ ನೀಡಿದ್ದಾರೆ. ರಾಯಭಾಗದಿಂದ ಪರಮೇಶ್ವರ ಅಥಣಿಯಿಂದ ಸಿದ್ದರಾಮಯ್ಯ ಸ್ಪರ್ಧೆಗೆ ಜಾರಕಿಹೊಳಿ ಆಹ್ವಾನ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಕಾಗವಾಡ ಕ್ಷೇತ್ರದ ಬಿಜೆಪಿ ಶಾಸಕ ರಾಜು ಕಾಗೆ ಟಾಂಗ್ ನೀಡಿದ್ದಾರೆ. ರಾಯಬಾಗದಿಂದ ಪರಮೇಶ್ವರ ಇಲ್ಲಿ ಮತ್ತು ಅಥಣಿಯಿಂದ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾದಾಗ ಯಾವ ಕಾಂಗ್ರೆಸ್ ಗಡಸ ಇಲ್ಲದಂಗಾಯ್ತಲ್ಲ. ನಿನ್ನ ಪ್ರಚಾರ ಹೆಚ್ಚಾಗತೈತಿ. ನೀವು ಮತ್ತೆ ಸಿದ್ದರಾಮಯ್ಯ ಬಂದು ನಮ್ಮ 4 ಕೋಟಿ ಹೆಚ್ಚು ಮಾಡಿದ ಹೊರತು 4 ಕೋಟಿ ಕಡಿಮೆ ಮಾಡಿಸಿಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಅಲ್ಲ, ಚುನಾವಣೆಯಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರು ಇಲ್ಲಿ ಗೆಲ್ಲಲ್ಲ ಅನ್ನೋದು ಒಂದು ರೀತಿ ಹೇಳೋದಿರುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಂಡಸರೇ ಇಲ್ಲವಂತೆ ಅಂತ ಏನೋ ಹೇಳ್ತಾರೆ ಬಿಜೆಪಿ ಶಾಸಕ ರಾಜುಕಾಗಿ. ಏನ್ ಈ ಮಾತುಗಳೆಲ್ಲ? ಇನ್ನು ಏನೇನ್ ಕೇಳ್ಬೇಕೋ ಇವ್ರ ಬಾಯಿಗಳಿಂದ? ನಿಜಕ್ಕೂ ಏನು ಶಾಸಕ ರಾಜುಕಾಗಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ವಿರುದ್ಧ ಹರಿಯದಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಏನು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ನೀಡಿದ್ದಾರೆ. ಏನು ಬೆಳಗಾವಿಯ ರಾಯಭಾಗದಲ್ಲಿ ಏನು ಉಜ್ವಲ ಒಂದು ಏನು ಗ್ಯಾಸ್ ವಿತರಣಾ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ಹರಿಯಾಗಿರ್ತಕ್ಕಂಥದ್ದು. ಏನು ಕಳೆದ ತಿಂಗಳ ಅಥಣಿಯಲ್ಲಿ ಒಂದು ಸಮಾವೇಶ ಆಗಿತ್ತು. ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಿರಂಗವಾಗಿ ರಾಯಭಾಗ ಕ್ಷೇತ್ರದಿಂದ ಪರಮೇಶ್ವರ್ ಅವರು ಚುನಾವಣೆಗೆ ನಿಲ್ತಾರೆ, ನಂತರ ಅಥಣಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ತಾರೆ, ಅವಾಗ ಬಿಜೆಪಿ ಅಭ್ಯರ್ಥಿಗಳು ಹೇಗೆ ಗೆಲ್ತಾರೆ ಅನ್ನೋದು ಒಂದು ಸವಾಲು ಹಾಕಿದ್ರು. ಆ ಸವಾಲಿಗೆ ಇವತ್ತು ರಾಜು ಕಾಗೆ ಪ್ರತ್ಯುತ್ತರ ನೀಡಿರ್ತಕ್ಕಂಥದ್ದು. ಅದರಲ್ಲೂ ಕಾಂಗ್ರೆಸ್ದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ದಲ್ಲಿ ಯಾರು ಗಂಡಸರಿಲ್ಲ ಆಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನವ್ರ ವಿರುದ್ಧ ಹರಿಯದಿದ್ದಾರೆ ಅಂತಾನೆ ಹೇಳ್ಬೋದು. ದಿವ್ಯಾ, ಅಲ್ಲ, ವೇದಿಕೆ ಮೇಲೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಾರಲ್ಲ, ಜನ ಏನು ಅವ್ರಿಗೆ ಕೇಳಲ್ವಾ ಅಂತ? ನಿಜಕ್ಕೂ ಇವತ್ತೇನು ರಾಯಭಾಗದಲ್ಲಿ ಒಂದು ಗ್ಯಾಸ್ ವಿತರಣಾ ಕಾರ್ಯಕ್ರಮ ಇತ್ತು, ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಸಂಸದರು ಅಲ್ಲಿ ಇರಬೇಕಾಗಿತ್ತು. ಆದ್ರೂ ಕೂಡ ಇದೊಂದು ಬಿಜೆಪಿ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿತ್ತು ಅಂತಾನೆ ಹೇಳ್ಬೋದು. ಏನು ಅಲ್ಲಿ ಬಿಜೆಪಿ ಧ್ವಜಗಳಾಗಿರ್ಬೋದು, ನಂತರ ಎಲ್ಲ ಬಿಜೆಪಿ ಕಾರ್ಯಕರ್ತರು ಇದ್ರು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಇರೋದ್ರಿಂದ ಏನು ರಾಜು ಕಾಗೆ ಅವರ ಮಾತಿಗೆ ಅಲ್ಲಿ ಶೀಳೆ ಚಪ್ಪಾಳಿಗೆ ಬಿದ್ದು ಹೊರತಾಗಿ ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ. ದಿವ್ಯಾ, ಓಕೆ, ಈ ರೀತಿ ಹೇಳಿಕೆ ಬಗ್ಗೆ ಏನಾದ್ರು ಕಾಂಗ್ರೆಸ್ ಅವರು ಏನಾದ್ರು ರಿಯಾಕ್ಟ್ ಮಾಡಿದಾರಾ ಏನು? ಇಲ್ಲ, ಇದುವರೆಗೂ ಯಾವುದೇ ಕಾಂಗ್ರೆಸ್ ಮುಖಂಡರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ, ಯಾರೋ ಸಂಪರ್ಕ ಕೂಡ ಬಂದಿಲ್ಲ. ಹೀಗಾಗಿ ಇನ್ನು ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ, ರಾಜು ಕಾಗೆ ವಿರುದ್ಧ ಮತ್ತೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಮತ್ತೆ ಇನ್ನು ಚುನಾವಣೆ ವಿಚಾರವಾಗಿ ಏನಾದ್ರು ಮಾತಾಡಿದ್ರ ಶಾಸಕ ರಾಜು ಕಾಗೆ ಅವರು? ಹೌದು ದಿವ್ಯಾ, ಮುಂದಿನ ಚುನಾವಣೆಯಲ್ಲಿ 2018ರಲ್ಲಿ ಅಥಣಿ ಆಗಿರ್ಬೋದು, ರಾಯಬಾಗ ಆಗಿರ್ಬೋದು, ನಂತರ ಕಾಗವಾಡ ಆಗಿರ್ಬೋದು, 3 ಕ್ಷೇತ್ರದಲ್ಲಿ ಯಾರೇ ಬಂದು ಕೂಡ ಗೆಲುವು ನಮ್ಮದೇ ಅಂತ ಹೇಳಿದ್ರು. ಹೀಗಾಗಿ ಯಾರು ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.